ರಿಷಬ್ ಶೇರ್ ಮಾಡಿದ್ದ. ರಕ್ಷಿತ್ ಆಕ್ಚುಲಿ US ಅಲ್ಲಿ ಇದ್ದಾನೆ. ಸೂಪರ್ ಹಿಟ್ ಸ್ಟಾರ್ಸ್. ಫಾರಿನ್ ಹೋಗ್ಬಿಟ್ಟು ಬೀದಿ ಮೇಲೆಲ್ಲ ಡ್ಯಾನ್ಸ್ ಮಾಡಿಸ್ಬಿಟ್ರಪ್ಪ ನನ್ನ. ಅಲ್ಲಿ ಕೋತಿಗಳ ತರ ನಮ್ಮ ಜನ ನೋಡ್ತಿರ್ತಾರೆ. ಇದ್ಯಾವ್ದ್ರಿ ಇದು, ನೀವ್ ಹಿಂಗೆಲ್ಲ ರೊಮ್ಯಾನ್ಸ್ ಎಲ್ಲ ಮಾಡಿದಿರ ಈ ಸಾಂಗ್ ಅಲ್ಲಿ. ಮಲಗಿದಾನೆ ಅಂದ್ರೆ ದೇವ್ರೆ. ಅವ್ನ ಕೆಲಸಗಳು ಎಲ್ಲೂ ಅವ್ನ ಕೆಲಸನ ತಲೆಯಲ್ಲಿ ಹೆಂಗ್ ಮಾಡ್ಬೇಕು ಅದನ್ನ ಮಾಡ್ತಿರ್ತಾನೆ. ಅಟ್ ದ ಸೇಮ್ ಟೈಮ್ ನಮ್ಮ ದೇವ್ರುಗಳು ಹಂಗೆ ಅಲ್ವಾ, ತುಂಬಾ ರಿಲ್ಯಾಕ್ಸ್ಡ್ ಆಗಿ ಕೂತಿರ್ತಾರೆ. ಜನಕ್ ನೋಡೋರ್ಗೆ ಶಿವ ನೋಡಕ್ ಹಿಂಗ್ ಕೂತಿರ್ತಾರೆ, ಸುಬ್ರಹ್ಮಣ್ಯ ನೋಡಕ್ಕೆ, ಇನ್ನೊಂದು ವೆಂಕಟೇಶ್ವರ ನೋಡಕ್ ಹಿಂಗ್ ಮಲಗಿರ್ತಾರೆ. ಈ ತರದ್ದು ಸುಮಾರಷ್ಟು ವಿಚಾರಗಳಲ್ಲಿ ನಮಗ್ ನೋಡಿದಾಗ ಆ ಪೇಂಟಿಂಗ್ ದೇವ್ರದ್ದು ಹೆಂಗೆ ಚಿತ್ರಣ ಇರುತ್ತೆ, ಎಷ್ಟು ಆರಾಮಾಗಿದಾರಲ್ಲ ಅಂತ ಅನ್ಸುತ್ತೆ. ಬಟ್ ಇಡೀ ಪ್ರಪಂಚವನ್ನ ಹೋಲ್ಡ್ ಮಾಡ್ತಿರೋರು ಅವರು. ಸೊ ಅವ್ರ ತಲೆಯಲ್ಲಿ ಹೆಂಗ್ ಓಡ್ತಿರತ್ತೆ. ಸೊ ಆ ತರದ ಒಂದು ಕಂಪ್ಯಾರಿಸನ್ ಅಲ್ಲಿ ಅದೊಂದು ಸಿಚುವೇಶನ್ ಅಲ್ಲಿ ಬಂದು ಹೋಗುತ್ತೆ. ಇಬ್ರು ಆಗ್ತೀವಿ. ಇನ್ಫ್ಯಾಕ್ಟ್ ನಾನು ಒಬ್ನೇ ಅಲ್ಲ, ಅವಳು ಕೂಡ ಒಂದು ದೇವಿಯ ಇದ್ರಲ್ಲಿ ಕಾಣಿಸ್ಕೋತಾರೆ. ಅಂದ್ರೆ ನಮ್ ಡೈರೆಕ್ಟರ್ ಇಮ್ಯಾಜಿನೇಷನ್ ಅದು. ಸೊ ಸರ್ ಈ ತರ ಇರ್ತಾರೆ, ಹಿಂಗಿರ್ತಾರೆ ಅಂತ. ದಟ್ಸ್ ಫಾರ್ ಅಗೇನ್ ಅದೊಂದು ಕಾಮಿಡಿ ಬಿಟ್ಟಲ್ಲೇ ಬಂದು ಹೋಗುವಂತ ಸಿಚುವೇಶನ್. ಅಂಡ್ ಇಲ್ಲಿ ನಿಮ್ಗೆ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನಕ್ಕೆ ಈ ಸಿನಿಮಾನ ನೋಡ್ಬೇಕು ಅಥವಾ ಈ ಸಿನಿಮಾ ಏನ್ ಹೇಳತ್ತೆ ಅನ್ನಕೊಳ್ತಾರೆ ನೋಡಿ. ಯೂಶಲಿ ಲವ್ ಸ್ಟೋರಿ ಅಂದಿದ ತಕ್ಷಣ ಯಾವತ್ತು ಒಂದು ಕಾಲೇಜ್ ಲವ್ ಸ್ಟೋರೀಸ್ ಆ ತರದಲ್ಲಿ ಇರುತ್ತೆ. ಇಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಇರುವಂತ ಒಂದು ಲವ್. ನೀವು ಯೂಶಲಿ ಲಾಫಿಂಗ್ ಬುದ್ಧ ನೋಡಿದಾಗ್ಲೂ ನಿಮ್ಗೆ ಒಂದ್ ಸಾಂಗ್ ರಿಲೀಸ್ ಆದಾಗ್ಲೂ ಕೂಡ ಅದೇ ಕಮೆಂಟ್ ಇತ್ತು. ಅಂದ್ರೆ ಗಂಡ ಹೆಂಡತಿ ಇಷ್ಟು ರೊಮ್ಯಾಂಟಿಕ್ ಆಗಿ ಹೇಗೆ, ಅಂದ್ರೆ ಇಷ್ಟು ವರ್ಷ ಆದ್ಮೇಲೆ ಹೇಗಿರಕ್ ಸಾಧ್ಯ ಅಂತ. ಇದ್ರಲ್ಲಿ ಸ್ವಲ್ಪ ಹೊಸ ಕಪಲ್ಸ್ ಅವಾಗ ತಾನೇ ಮದ್ವೆ ಆಗಿರ್ತಾರೆ. ಸೊ ಅವರ ಲೈಫ್ ಜರ್ನಿ ಜೊತೆಲಿ ಪೊಲೀಸ್ ಜರ್ನಿ ಇದೆಯಲ್ಲ, ಅದು ತುಂಬಾ ಅಂದ್ರೆ ಯೂಶಲಿ ಏನಾಗತ್ತೆ ನಿಮ್ಗೆ ಪೊಲೀಸ್ ಸಿನಿಮಾಗಳಲ್ಲೆಲ್ಲ, ವಿಚ್ ಇಸ್ ಅ ವೆರಿ ರೆಡಿ ಫಾರ್ಮುಲಾ ಅಂತ ಹೇಳ್ತೀನಿ ನಾನು. ಪೊಲೀಸ್ ಇನ್ಸ್ಪೆಕ್ಟರ್ ತುಂಬಾ ರಗಡ್ ಆಗಿದ ತಕ್ಷಣ ಅವ್ನ ಫ್ಯಾಮಿಲಿ ಮೇಲೆ ಒಂದು ಥ್ರೆಟ್ ಬರೋದು, ಇದು ವೆರಿ ಕಾಮನ್ ಲೈನ್. ಅದು ಯಾರು ಬಂದು ಹೇಳ್ಬಿಟ್ರಲ್ಲ, ಎಷ್ಟು ಪಿಕ್ಚರ್ ಮಾಡ್ತಿರೋ ಹಿಂಗೆ ಅಂತ ಕೇಳ್ತೀನಿ ನಾನು. ಸೊ ಇದ್ರಲ್ಲಿ ಆ ತರದಿಲ್ಲ. ಸೊ ಅಗೇನ್ ಇಟ್ಸ್ ಅ ಡಿಫರೆನ್ಸ್. ಅಂದ್ರೆ ಇಲ್ಲೇನೋ ಫ್ಯಾಮಿಲಿ ಮೇಲೆ ಥ್ರೆಟ್ ಬರೋವಂಥದ್ದು, ಯಾರೋ ಒಬ್ರು ಕಿಡ್ನಾಪ್ ಮಾಡೋವಂಥದ್ದು, ಈ ತರದ್ ಎಂತ ಆ ತರದ್ ಏನು ಕತೆಗಳೇ ಇಲ್ಲ ಸುತ್ತಮುತ್ತ. ಸೊ ಹಂಗಾಗಿ ಇದು ಬೇರೆ ಆಗಿ ನಿಲ್ಲುತ್ತೆ. ಅಂಡ್ ಇಲ್ಲಿ ಬರೋ ಅಷ್ಟು ಜನ ಪಾತ್ರಗಳು ನೀವು ನೋಡ್ಬೋದು ನಮ್ಮ ಪೋಸ್ಟರ್ ಗಳಲ್ಲಿದೆ. ಸೊ ಅಷ್ಟು ಕ್ಯಾರೆಕ್ಟರ್ಸ್ ಗೆ ಒಂದು ವ್ಯಾಲ್ಯೂಸ್ ಇದೆ ಸಿನಿಮಾದಲ್ಲಿ. ಅಂಡ್ ಸೆಕೆಂಡ್ ಹೀರೋ ಅಂತ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀರಾ ಇವರು? ಅಲ್ಲ, ಎಕ್ಸಾಕ್ಟ್ಲಿ ನಾನೇನ್ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿಲ್ಲ. ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸೂಪರ್ ಹಿಟ್ ಸ್ಟಾರ್ಸ್ ಅವರೆಲ್ಲ. ಸೊ ಅವರೆಲ್ಲ ಬಂದು ಸಿನಿಮಾದಲ್ಲಿ ಅವ್ರಿಗೂ ಅಂದ್ರೆ ನೋಡಿ, ಮುಂಚೆ ಕಲಾವಿದಂಗೆ ಸಿನಿಮಾ ಅಥವಾ ಸೀರಿಯಲ್ ಮಾಧ್ಯಮಕ್ಕೆ ಬರೋಕೆ ಅವ್ರದೇ ಆದ ದಾರಿಗಳನ್ನ ಹುಡ್ಕೊಂಡ್ ಬರ್ಬೇಕಾಗಿತ್ತು. ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗಿತ್ತು, ಅಸಿಸ್ಟೆಂಟ್ ಗಳ ಕೆಲಸ ಮಾಡ್ಬೇಕಾಗಿತ್ತು, ಆಮೇಲೆ ಆಕ್ಟರ್ ಆಗಿ ಬರ್ಬೇಕಾಗಿತ್ತು. ಈ ತರದ್ದೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರೋದ್ರಿಂದ ಅವ್ರ ಟ್ಯಾಲೆಂಟ್ ಏನಿದೆ ಅವರಲ್ಲಿ ತೋರಿಸಿದ್ದಾರೆ. ತುಂಬಾ ಅದ್ಭುತ ಟ್ಯಾಲೆಂಟ್ ಅಂತ ಹೇಳಿ ಸಿನಿಮಾ ಕರ್ಕೊಂಡಿದ್ದಾರೆ. ಅದೆಲ್ಲ ಅವ್ರಿಗೆಲ್ಲ ಅವ್ರ ಒಂದು ಆಪರ್ಚುನಿಟಿ. ಸೊ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದಾರೆ ಕೂಡ ಎಲ್ಲರೂ. ಸರ್, ಇವಾಗ ಸಾಂಗ್ಸ್ ಬಗ್ಗೆ ಹೇಳ್ತಾ ಹೋದ್ರೆ, ಸಾಂಗು ನನಗೆ ಬಹಳ ಅಂದ್ರೆ ನಾನು ಯೂಶಲಿ ಎಲ್ಲರಿಗೂ ರೇಗಿಸ್ತಿರ್ತೀನಿ, ಫಾರಿನ್ಗೆ ಹೋಗ್ಬಿಟ್ಟು ಬೀದಿ ಮೇಲೆಲ್ಲ ಡ್ಯಾನ್ಸ್ ಮಾಡಿಸ್ಬಿಟ್ರಪ್ಪ ನನ್ನ, ಕುಣಿಸ್ಬಿಟ್ರಪ್ಪ ಅಂತ. ಇವತ್ತವರೆಗೂ ನಮ್ಮ ಬ್ಯಾನರ್ ಅಥವಾ ನೀವೇನ್ ನಮ್ ಟೀಮ್ ಅಂತ ಏನ್ ಹೇಳ್ತೀರಾ, ನಮ್ ಟೀಮಲ್ಲಿ ಯಾವುದೇ ಸಾಂಗ್ಗೂ ನಾವು ಫಾರಿನ್ಗೆ ಹೋಗಿ ಶೂಟ್ ಮಾಡಿಲ್ಲ ಇವತ್ತವರೆಗೂ. ನಮ್ದೆಲ್ಲ ನೇಟಿವಿಟಿ ಸಾಂಗ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಮಾತಾಡಿದಾಗ ಅಣಜಿ ನಾಗರಾಜ್ ನಮ್ ಕ್ಯಾಮ್ರಾಮನ್ ಅವರು, ಇಲ್ಲ ಈ ಸಾಂಗ್ ರೊಮ್ಯಾಂಟಿಕ್ ಸಾಂಗ್, ಡ್ರೀಮ್ ಸಾಂಗ್, ಎನಿವೆ ನಾವು ಫಾರಿನ್ಗೆ ಹೋಗ್ಲೇಬೇಕು, ಅಲ್ಲೇ ಮಾಡೋಣ, ಥೈಲ್ಯಾಂಡ್ ಅಲ್ಲಿ ಮಾಡೋಣ ಅಂದಾಗ ನಾನು ಫಸ್ಟ್ ಆಶ್ಚರ್ಯ ಆಗಿದೆ. ಹಣ ಬೇಕಾ ಇವೆಲ್ಲ, ಇಲ್ಲೇ ಎಲ್ಲಾರು ಮಾಡೋಣ ಬನ್ನಿ, ಇವೆಲ್ಲ ಬೇಕಾ, ಫಾರಿನ್ಗೆಲ್ಲ ಹೋಗ್ಬಿಟ್ಟು ಬೀದಿ ಮೇಲೆಲ್ಲ ನಾನು ಡ್ಯಾನ್ಸ್ ಮಾಡಿಸ್ತೀರಾ, ಕೋತಿಗಳ ತರ ನಮ್ಮ ಜನ ನೋಡ್ತಿರ್ತಾರೆ, ಅದೆಲ್ಲ ಬೇಕಾ ನಮ್ಗೆ ಅಂತ. ಇಲ್ಲ ಮಾಡೋಣ ಅಪ್ಪಾಜಿ ಅಂತ ಅವ್ರು ನನ್ನ ಕನ್ವಿನ್ಸ್ ಮಾಡಿ ಆಮೇಲೆ ಅಲ್ಲಿ ಹೋದ್ವಿ. ಸೊ ಆಬ್ವಿಯಸ್ಲಿ ರೊಮ್ಯಾಂಟಿಕ್ ಸಾಂಗ್ ಅಂದಾಗ ಹಂಗಿರ್ಲೇಬೇಕು ಅಂತ ನನಗೂ, ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ನಾನು ಈ ತರದೊಂದು ಸಾಂಗ್ ಪರ್ಫಾರ್ಮ್ ಮಾಡಿದ್ದು. ಬಹಳ ಮುಜುಗರದಲ್ಲೇ ಮಾಡಿದೆ. ಬಟ್ ರಿಲೀಸ್ ಆದ್ಮೇಲೆ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಒಂದ್ ಸ್ವಲ್ಪ ರೇಗ್ಸಿದ್ರು. ಬಟ್ ಹೊರಗಡೆ ಪಬ್ಲಿಕ್ ತುಂಬಾ ಒಳ್ಳೆ ರಿವ್ಯೂಸ್ ಇದೆ, ಅದ್ಭುತವಾಗಿ ಬಂದಿದೆ ಅಂತ. ನಿಮ್ ಫ್ಯಾಮಿಲಿ ಮತ್ತೆ ನಿಮ್ ವೈಫ್ ಏನಂದ್ರು ಅಂತ? ಅವಳೇ ಆಶ್ಚರ್ಯ ಆಗೋಯ್ತು, ನೀವ್ ಈ ತರದ್ದು ಎಲ್ಲ ಮಾಡ್ತೀರಾ ಅಂತ ಕೇಳೋದು. ಇದುವರೆಗೂ ನೋಡಿಲ್ವಲ್ಲ, ಅಂದ್ರೆ ತುಂಬಾ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳೇ ಮಾಡಿರೋದ್ರಿಂದ ಇದ್ಯಾವ್ದ್ರಿ ಇದು, ನೀವ್ ಹಿಂಗೆಲ್ಲ ರೊಮ್ಯಾನ್ಸ್ ಎಲ್ಲ ಮಾಡಿದಿರ ಈ ಸಾಂಗ್ ಅಲ್ಲಿ ಅಂತ ಆಶ್ಚರ್ಯ ಪಟ್ಲು. ಅಟ್ ದ ಸೇಮ್ ಟೈಮ್ ಅವಳು ಆರ್ಟಿಸ್ಟ್ ಆಗಿರೋದ್ರಿಂದ ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ಒಬ್ಬ ನಟನಾಗಿ ಏನೇನ್ ಆ ಪಾತ್ರಕ್ಕೆ ಮಾಡಬೇಕು ಅದನ್ನ ಮಾಡಿದಾರೆ ಅಷ್ಟೇ ಅಂತ. ಅಂದ್ರೆ ಬಿಹೈಂಡ್ ದ ಸೀನ್ಸ್ ಹೇಗಿತ್ತು ಅಂತ? ಬಿಹೈಂಡ್ ದ ಸೀನ್ ಸಿಕ್ಕಾಪಟ್ಟೆ ಬಿಸ್ಲಿತ್ತು. ಹೌದು, ಥೈಲ್ಯಾಂಡ್ ಅಲ್ಲಿ ಸುಡೋ ಬಿಸ್ಲಲ್ಲಿ ಇದ್ವಿ, ಬೀಚ್ ಕಡೆ, ಸ್ಕಿನ್ನು ಸುಟ್ಟೋಗ್ತಿತ್ತು, ನಾವು ಸುಟ್ಟೋಗ್ತಿದ್ವಿ, ಹಂಗಾಗಿತ್ತಲ್ಲಿ. ಇಲ್ಲಾಂದ್ರೆ ಅಂದ್ರೆ ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂದ್ರೆ ಇಟ್ ವಾಸ್ ಅ ಸ್ಮಾಲ್ ಟೀಮ್. ಅಷ್ಟು ಜನ ಒಂದ್ ಫ್ಯಾಮಿಲಿ ತರ ಅಲ್ಲಿ ಹೋಗಿ ಶೂಟ್ ಮಾಡಿ ಬಂದಿದ್ದು. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್.
ಅವಾಗ ರೇಗಿಸ್ತಿದ್ರು, ರೇಗಿಸ್ಕೊಂಡು ಸುಮ್ನಾಗ್ತಿದ್ವಿ ಅಷ್ಟೇ. ಇವರೆಲ್ಲ ಏನ್ ಹೇಳಿದ್ರು ಅಂತ ಶೆಟ್ರು, ರಿಷಬ್ ಶೆಟ್ರು ಆಗಿರೋದು, ರಕ್ಷಿತ್ ರಿಷಬ್ ಶೇರೇ ಮಾಡ್ಬಿಟ್ನಲ್ಲ ಸಾಂಗ್ ನ, ಶೇರ್ ಮಾಡ್ಬಿಟ್ಟು ಶೆಟ್ರೆ ಫಸ್ಟ್ ಟೈಮ್ ನಿಮ್ಮನ್ನ ಈ ತರ ನೋಡ್ತಾ ಇದ್ದೀನಿ, ಮಜಾ ಮಾಡಿದೀರಾ ಸಾಂಗ್ ಅಲ್ಲಿ, ಚೆನ್ನಾಗ್ ಮಾಡಿದೀರಾ ಅಂತ ಹೇಳಿ ರಿಷಬ್ ಶೇರ್ ಮಾಡಿದ್ದ. ರಕ್ಷಿತ್ ಆಕ್ಚುಲಿ US ಅಲ್ಲಿ ಇದ್ದಾನೆ, ಬಿಸಿ ಇದ್ದಾನೆ, ಸೊ ಅವನು ರೀಚ್ ಆಗಿಲ್ಲ. ಅಂದ್ರೆ ನಮಗ್ ರಾತ್ರಿ ಇದ್ದಾಗ ಅವನಿಗೆ ಬೆಳಗ್ಗೆ, ಅವನಿಗೆ ಬೆಳಗ್ಗೆ ಇದ್ದಾಗ ನಮ್ಗ್ ರಾತ್ರಿ, ಸೊ ಹಂಗಾಗಿ ಅವನ್ನ ನಾನು ರೀಚ್ ಮಾಡಕ್ ಆಗಿಲ್ಲ. ಅವ್ನು ಹೇಳಿದ್ದ ಒಂದ್ 2 ತಿಂಗಳು ಯಾರು ರೀಚ್ ಮಾಡ್ಬೇಡಿ, ಕತೆ ಬರಿತಾ ಇದೀನಿ ಅಂತ. ಅದಕ್ಕೆ ಕತೆ ಬರೆಯಕ್ಕೆ ಅಲ್ಲೋ ಕೂತಿಯನ್, ಇಲ್ಲಿ ಬಿಡಲ್ವಲ್ಲ, ಯಾರು ಒಬ್ರು ಡಿಸ್ಟರ್ಬ್ ಮಾಡ್ತಿರ್ತಾರೆ, ಸೊ ಹಂಗಾಗಿ ಅಲ್ಲಿ ಕೂತಿಯನ್. ಓಕೆ, ಇವಾಗ ನಿಮಗೆ ನೀವು ಹಿಂದೆ ಮಾಡಿದಂತಹ ಸಿನಿಮಾಗಳು ಯಾವ್ಯಾವ್ದು? ಹಿಂದೆ 1-2 ಸಿನಿಮಾ ಮಾಡಿದ್ದೆ, ಲಂಕಾಸುರ ಮತ್ತೆ ಹರ್ಷೆ ಅಂತ. ಅದೆಲ್ಲ ರಿಲೀಸ್ ರೆಡಿ ಇದೆ. ಸದ್ಯ ಫಸ್ಟ್ ರಿಲೀಸ್ ಆಗ್ತಿರೋದೇ ನಮ್ ಶಬಾಷ್ ಬಡ್ಡಿ ಮೂವಿ. ಮನೇಲೆಲ್ಲ ಏನಂದ್ರು? ಸಾಂಗ್ಸ್ ಎಲ್ಲ ನೋಡಿ ಚೆನ್ನಾಗಿದೆ ಅಂದ್ರು, ಬಟ್ ಸರ್ ನೋಡೆಲ್ಲ ಶಾಕ್ ಆಗ್ಬಿಟ್ಟಿದ್ದಾರೆ. ಹಿಂಗ್ ನೋಡ್ತೀವಿ ಪ್ರಮೋಷನ್ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ರೊಮ್ಯಾಂಟಿಕ್ ಸಾಂಗ್ ಅಂದಾಗ ನನ್ ಮೊದ್ಲೇ ಹೇಳಿದೆ, ಅಲ್ಲಿ ಹಳೇ ಶೇಡ್ ಬರುತ್ತೆ ಸ್ವಲ್ಪ ಸಿನಿಮಾ ಅಂತ. ಓ ಹಂಗೆ ಎಲ್ಲೋ ಸೆಡ್ಗೆ ಹಿಡ್ಕೊಂಡು ಓಡಾಡ್ಸ್ಕೊಂಡು ಕರ್ಕೊಂಡು ಬಂದಿರ್ತಾರೆ ಅನ್ಕೊಂಡಿದ್ದು. ಬಟ್ ಸಾಂಗ್ ನೋಡಿದ್ಮೇಲೆ ಹೆಂಗ್ ಶಾಕ್ ಆಗಿದ್ದಾರೆ ಅಂದ್ರೆ, ಸರ್ ಇದನ್ನು ಮಾಡ್ಬೋದಾ ಪ್ರಮೋಷನ್, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದ್ದೀರಾ ಇಬ್ರು, ಏನೋ ಮಿಸ್ ಮ್ಯಾಚ್ ತರ ಅಥವಾ ಏನೋ ಇದೇ ಫಸ್ಟ್ ಸಾಂಗ್ ಮಾಡಿದಾರೆ ಸರ್ ಇದು ಅಂತಾನೂ ಅನ್ನಿಸ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಸಾಂಗ್. ಎಲ್ರಿಗೂ ಇಷ್ಟ ಆಗಿದೆ, ಮನೇಲಿ ಇಷ್ಟ ಆಯ್ತು, ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಗಿದೆ ಸಾಂಗ್. ಅಂಡ್ ಆಲ್ಮೋಸ್ಟ್ 90s 80s 90s ಟೈಮ್ ಲೈನ್ ಅಲ್ಲಿ ಹೋಗುವಂತ ಸಿನಿಮಾ ಇದು. ನಿಮ್ಗೆಲ್ಲೂ ಮೊಬೈಲು ಟೆಕ್ನಾಲಜಿ ಎಲ್ಲ ತುಂಬಾ ಎಲ್ಲ ಕಾಣಿಸ್ಕೊಳ್ಳಲ್ಲ ಈ ಸಿನಿಮಾದಲ್ಲಿ. ಸೊ ಆ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂದು ರಿಯಲ್ ಸ್ಟೋರಿ ಬೇಸ್ಡ್, ನಮ್ ಡೈರೆಕ್ಟರ್ಗೆ ರಾಜಶೇಖರ್ ಅವ್ರಿಗೆ ಒಂದು ರಿಯಲ್ ಸ್ಟೋರಿ ಬೇಸ್ಡ್ ಒಬ್ರು ಇನ್ಸ್ಪೆಕ್ಟರ್ ಹೇಳಿದ ಕಥೆಯನ್ನ ಅದನ್ನ ಹಾಸ್ಯಮಯವಾಗಿ ಹೆಂಗ್ ತರಕ್ ಸಾಧ್ಯ ಅನ್ನೋದನ್ನ ಅವ್ರು ಪ್ರೆಸೆಂಟ್ ಮಾಡಿದ್ದಾರೆ. ಈಗ ಶೂಟಿಂಗ್ ಎಲ್ಲ ಎಲ್ಲಾಗಿರೋದು ಅಂತ? ಚಿಕ್ಕಮಂಗ್ಳೂರು ಹತ್ರ ಒಂದು ಎಸ್ಟೇಟ್ ಅಲ್ಲಿ, ಬಾಳೂರು ಎಸ್ಟೇಟ್ ಅಂತ, ಸೊ ಅಲ್ಲಿ ಆಲ್ಮೋಸ್ಟ್ ಒಂದು 30 ದಿನ ಅಲ್ಲೇ ಉಳ್ಕೊಂಡು ಅಲ್ಲೇ ಶೂಟಿಂಗ್ ಮಾಡಿ, ಹೆಂಗಿತ್ತು ಅಂದ್ರೆ ಅದೊಂಥರ ಲಿಟ್ರಲಿ ನಾವೆಲ್ಲಿಗೋ ಕ್ಯಾಂಪಿಂಗ್ ಹೋಗಿದೀವಿ ಅನ್ನೋ ತರ ಇತ್ತು. ಅಂದ್ರೆ ಬೆಳಗ್ಗೆ ಎದ್ದು ತಿಂಡಿ ತಿಂದು ಶೂಟಿಂಗ್ ಸ್ಟಾರ್ಟ್ ಮಾಡೋದು, ಸಾಯಂಕಾಲ ಆಗಿದ ತಕ್ಷಣ ಕ್ರಿಕೆಟ್ ಆಡೋದು, ರಾತ್ರಿ ಆಗಿದ ತಕ್ಷಣ ಮತ್ತೆ ಮಾರನೇ ದಿನದ್ದೆಲ್ಲ ಏನೇನ್ ಪ್ರಿಪರೇಷನ್ಸ್ ಇದೆ ಅದನ್ನ ಮಾಡ್ಕೋತಾ ಮತ್ ಮಲಗು, ಮತ್ ಬೆಳಗ್ಗೆ ಎದ್ದೇಳು, ಈ ರೊಟೀನ್ ಒಂದ್ 30 ದಿನ ಆಗಿತ್ತು. ಸಂಜೆ ಆದ್ಮೇಲೆ ಕ್ರಿಕೆಟ್ ಆಡು, ವಾಕಿಂಗ್ ಮಾಡು, ಸುತ್ತಾಡು, ಈ ತರದನ್ನೆಲ್ಲ ಮಾಡ್ಕೊಂಡು ಮಜವಾಗಿ. ಅಂದ್ರೆ ಆ ಕಾಮಿಡಿ ಸಿನಿಮಾ ಮಾಡ್ಬೇಕಾರೆ ಯಾವತ್ತು ನೀವು ಹೆಲ್ದಿ ಆಗಿಲ್ಲ ಅಂದ್ರೆ ಅದು ಹೆಲ್ದಿ ಆಗಿ ಕಾಣಕ್ ಸಾಧ್ಯ ಇಲ್ಲ. ಯಾವ್ದೋ ಟೆನ್ಷನ್ ಅಲ್ಲಿ, ಯಾವ್ದೋ ಬೇಜಾರಲ್ಲಿ, ಗಾಬರಿಲಿ ಕಾಮಿಡಿ ಸಿನಿಮಾಗಳು ಆಕ್ಟ್ ಮಾಡಕ್ ಆಗಲ್ಲ. ಹಂಗಾಗಿ ಆ ವಾತಾವರಣನೂ ಅಷ್ಟೇ ಲವಲವಿಕೆಯಲ್ಲಿ ಇಟ್ಕೋಬೇಕು. ಸೊ ಹಂಗ ಇಟ್ಕೊಂಡು ಅದ್ಭುತವಾಗಿ ಶೂಟ್ ಮಾಡ್ಕೊಂಡ್ ಬಂದ್ವಿ. ಸಾಂಗ್ ಮಾತ್ರ ನಾವು ಆಚೆ ಹೋದ್ವಿ, ಇಲ್ಲಾಂದ್ರೆ ಆಲ್ಮೋಸ್ಟ್ 90% ಆಫ್ ದ ಫಿಲ್ಮ್ ನಾವು ಅಲ್ಲೇ ಶೂಟ್ ಮಾಡೋದು. ಸೊ ಹಂಗಾಗಿ ಆ ವೆದರ್ ಚಿಕ್ಕಮಂಗ್ಳೂರ್ದು ಬಹಳ ಇಷ್ಟ ನನಗೆ. ಅಲ್ಲಿ ಇದ್ದಿದ್ದು ಅಷ್ಟು ದಿನ, 1 ತಿಂಗಳು ಕೂಡ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ಎದ್ದು ಒಂದೊಂದ್ಸರಿ ಶೂಟ್ ಮಾಡ್ಬೇಕಾದ್ರೆ ಆ ಚಳಿಗೆ, ಆ ಫಾಗ್ ಅಲ್ಲಿ ಮಜಾ ಇತ್ತು. ಅಂದ್ರೆ ಆ ವಾತಾವರಣಕ್ಕೋಸ್ಕರನೇ ಆ ಊರಲ್ಲಿ ಇರ್ಬೇಕು ಅಂತ ಅನ್ಸುತ್ತೆ. ಆ ತರದೊಂದು ಅದ್ಭುತವಾದ ಊರದು. ಸರ್, ಇವಾಗ ನಿಮ್ಮನ್ನ ನಾವು ಎಲ್ಲಾ ಶೇಡ್ ಅಲ್ಲೂ ಕೂಡ ನೋಡ್ಬಿಟ್ಟಿದೀವಿ. ಈಗ ವಿಲನ್ ಆಗಿ ನೋಡಿದೀವಿ, ಪೊಲೀಸ್ ಆಗೋ ನೋಡಿದೀವಿ, ಇವಾಗ ಹೀರೋ ಕೂಡ ಬಡ್ತಿ ಹೊಂದಿದ್ದೀರಾ. ಸೊ ನಮಗೂ ಏನೋ ಒಂದ್ ರೀತಿ ಖುಷಿ ಆಗುತ್ತೆ, ನಾವು ನೋಡ್ಕೊಂಡ್ ಬಂದವ್ರು ಈಗ ಹೀರೋ ಆಗಿದಾರ ಅಂತ ಏನೋ ಒಂದು ಸ್ಟೋರಿನೋ, ಪ್ರತಿ ಯಾವ್ದಾದ್ರು ನೀವು ಸಿನಿಮಾ ಮಾಡಿದಾಗ ಒಂದು ಸ್ಟೋರಿ ಮಾಡಿರ್ತೀವಿ, ಇಲ್ಲ ಇಂಟರ್ವ್ಯೂ ಮಾಡಿರ್ತೀವಿ, ನಮಗೂ ಕೂಡ ಒಂದು ಖುಷಿ ಆಗುತ್ತೆ ನಿಮ್ಮನ್ನ ಈ ರೀತಿ ನೋಡ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ಲಿ ನಿಮ್ಮೆಲ್ಲರ ಹಾರೈಕೆನೆ ಇವತ್ತು ಹೀರೋ ಆಗಿ ಕರ್ಕೊಂಡ್ಬಂದು ಕೂರಿಸಿದೆ ಅಂತ ಅನ್ಕೊಂಡಿದೀನಿ. ಅಂದ್ರೆ ಪ್ರತಿಯೊಬ್ಬನ ಜರ್ನಿ ಸ್ಟಾರ್ಟ್ ಆಗೋದು, ನಾನು ಹೇಳ್ತಿರ್ತೀನಿ, ಅಂದ್ರೆ ಡೆಸ್ಟಿನಿ ಈಸ್ ನಾಟ್ ಯು ಬಿಕಮ್ ಅ ಹೀರೋ. ನಿನ್ ಡೆಸ್ಟಿನಿ ಹೀರೋ ಆಗ್ಬಿಡ್ತೀನಿ ಅಷ್ಟೇ ನನ್ನ ಲೈಫು ಅಲ್ಲ, ಒಬ್ಬ ಒಳ್ಳೆ ನಟ ಆಗ್ತೀನಿ ಅಂತ ಬರ್ಬೇಕು ಯಾವತ್ತು ಇಂಡಸ್ಟ್ರಿಗೆ ಅಂತ. ನಾನು ರಂಗಭೂಮಿಲಿ ನಾನು ಕ್ಲಾಸ್ ತಗೊಳ್ಳುವಾಗ ನಾ ಹೇಳ್ಕೊಡೋದು ಮಕ್ಳಿಗೆ ಅದನ್ನೇ, ಒಬ್ಬ ಒಳ್ಳೆ ನಟ ಆಗ್ಬೇಕು ಅಂತ ಬನ್ನಿ ಸಾಕು, ನಾನು ಹೀರೋ ಆಗ್ಬೇಕು, ಇನ್ನೊಂದಾಗ್ಬೇಕು, ಮತ್ತೊಂದಾಗ್ಬೇಕು, ಅದು ಯಾವ್ದನ್ನು ತಲೆಯಲ್ಲಿ ಇಟ್ಕೊಂಡು ಬರ್ಬೇಡಿ ಅಂತ. ಸೊ ನನಗೂ ಅದೇ ಫೀಲಿಂಗ್ ಇರೋದು. ಅಂದ್ರೆ ಇಫ್ ಯು ಆರ್ ಎ ಗುಡ್ ಪರ್ಫಾರ್ಮರ್, ದೇವ್ರು ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾನೆ, ದಟ್ಸ್ ಆಲ್. ಸೊ ಐ ಆಮ್ ಹ್ಯಾಪಿ ಫಾರ್ ಇಟ್, ಖುಷಿ ಇದೆ.